जिंदाबाद 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 ಬಿಜೆಪಿ ಜಿಂದಾಬಾದ್ ಪ್ರಹಾರ ಜನಶಕ್ತಿ ಪಕ್ಷಕ್ಕೆ ಪ್ರಹಾರ ಜನಶಕ್ತಿ ಪಕ್ಷಕ್ಕೆ ಜನಶಕ್ತಿ ಪಕ್ಷಕ್ಕೆ ಪ್ರಹಾರ ಜನಶಕ್ತಿ ಪಕ್ಷಕ್ಕೆ ಪ್ರಹಾರ ಜನಶಕ್ತಿ ಪಕ್ಷಕ್ಕೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಯೋಜನೆಗಳನ್ನು ಘೋಷಿಸುತ್ತಾ ಅಧಿಕಾರಕ್ಕೆ ಬಂದಿರುವುದು ತಮಗೆಲ್ಲರಿಗೂ ಗೊತ್ತಿದೆ. ಅಧಿಕಾರಕ್ಕೆ ಬಂದು ಇಷ್ಟು ತಿಂಗಳಾದರೂ ಕೂಡ ಯಾರಿಗೆ ಸರಿಯಾಗಿ ಅದನ್ನು ಹಂಚಿಕೆ ಆಗ್ತಾ ಇಲ್ಲ. ಇವತ್ತಿನ ದಿವಸ ಬಸ್ ಫ್ರೀ ಮಾಡಿದ್ರು ಮಹಿಳೆಯರಿಗೆ. ಯಾವ ಮಹಿಳೆಯರಿಗೆ ಸರಿಯಾಗಿ ಸೀಟ್ ಸಿಗ್ತಾ ಇದೆ ಹೇಳ್ರಿ? ಯಾರಿಗೂ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಮಾನ್ಯ ಸಾರಿಗೆ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ, ನೀವು ಯಾವುದೇ ಘೋಷಣೆ ಮಾಡೋಕ್ಕಿಂತ ಮುಂಚೆ ನೀವು ಬಸ್ಗಳನ್ನು ಜಾಸ್ತಿ ಮಾಡ್ರಿ, ಸೌಲಭ್ಯ ಕೊಡ್ರಿ ಮಹಿಳೆಯರಿಗೆ. ಹೊಡೆದಾಡ್ ಸಾಯ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲ ವರದಿ ಆಗ್ತಾ ಇದೆ ಮಾಧ್ಯಮದಲ್ಲಿ. ಅದನ್ನ ನೋಡ್ಕೊಂಡು ಮತ್ತ ರೈತರ ಸಲುವಾಗಿ ಏನ್ ಮಾಡಿದ್ರಪ್ಪ ನೀವು? ಯಾರು ಏನು ಮಾಡಕ್ಕಾಗಿಲ್ಲ. ರೈತರ ಹೆಸರು ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ, ರೈತರಿಗೋಸ್ಕರ ನೀವು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀರಿ ಅಂತ ಹೇಳ್ತೀರಿ. ಇದುವರೆಗೂ ರೈತರ ಸಾಲ ಮನ್ನಾ ಮಾಡಿದ್ರ? ಯಾರು ಮಾಡಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಅಧಿಕಾರದಲ್ಲಿ ಬಂದ್ರೆ ರೈತರ ಸಾಲವನ್ನು ಪ್ರಪ್ರಥಮವಾಗಿ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ. ಎರಡನೇದು, ಈಗ ರೈತರಿಗೋಸ್ಕರ ನೀವು 200 ಯೂನಿಟ್ ಎಲ್ಲರಿಗೂ ಕೊಡ್ತಾ ಇದ್ದೀರಾ, ಫ್ರೀ ಕೊಡ್ತಾ ಇದ್ದೀರಾ, ಒಪ್ಕೋತೀನಿ. ಆದ್ರೆ ರೈತರಿಗೋಸ್ಕರ ಏನ್ ಕೊಡ್ತಾ ಇದ್ದೀರಾ? ಏನೂ ಇಲ್ಲ. ಹಾಗಾದ್ರೆ ನೀವು ರೈತರಿಗೀಗ ಬೆಳಗ್ಗೆ ಹೊತ್ತು 3 ಹೊತ್ತು 3 ಅವರು ರಾತ್ರಿ 3 ಅವರ್ ಏನ್ ಕರೆಂಟ್ ಕೊಡ್ತಿರಲ್ಲ, ಅದನ್ನೇ ನೀವು ಹಗಲತ್ ಕೊಡ್ರಿ. ರೈತರು ರಾತ್ರಿ ಸಾಯೋದು, ಹುಳಗಿಳ ಕಟ್ಸ್ಕೊಂಡು ಸಾಯೋದು ಬಿಡ್ತಾರೆ. ರೈತರಿಗೋಸ್ಕರ ಮಾಡ್ರಿ. ರೈತರು ತಗೊಂಡೇನ್ ಮಾಡ್ತೀರಾ ನೋಡ್ರಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಎಲ್ಲ 28 ಕ್ಷೇತ್ರಕ್ಕೂ ಅಭ್ಯರ್ಥಿಗಳನ್ನು ಹಾಕ್ಲಕ್ಕೆ ನಾವು ತಯಾರಾಗಿದ್ದೀವಿ, ಸಿದ್ದರಾಗಿದ್ದೀವಿ. ಅದಕ್ಕೆ ನೆರೆದಂತ ಜನರೇ ಸಾಕ್ಷಿ. ಯಾಕಂದ್ರೆ ಜನರಿಗೆ ಪರಿವರ್ತನೆ ಬೇಕಾಗೈತಿ. ಪರಿವರ್ತನೆ ನಮ್ಮ ಪ್ರಹಾರ ಜನಶಕ್ತಿ ಪಕ್ಷ. ಪರಿವರ್ತನೆಗಾಗಿ ನಾವು ಜನರಿಗೆ, ರೈತರ, ಕಾರ್ಮಿಕರ ಹಾಗೂ ಜನಸಾಮಾನ್ಯ ಪಕ್ಷ ನಮ್ಮ ಪಕ್ಷ. ಮುಂಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲಾ ಚುನಾವಣೆ ಒಳಗೂ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆ ಇವತ್ತಿದ್ದಂತ ನಿಮ್ಮ 35 ಇಲ್ಲಿ ವಾರ್ಡ್ಗಳಲ್ಲಿ, ಕೆಲವೊಂದು ವಾರ್ಡ್ಗಳಲ್ಲಿ ಇನ್ನೂ ಆದರೂ ಸರಿಯಾಗಿ ಚರಂಡಿ ಇಲ್ಲ, ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ರೋಡ್ಗಳು ಎಲ್ಲ ಒತ್ತುವರಿ ಆಗಿದೆ. ಯಾರು ಏನ್ ಮಾಡ್ತಾ ಇದಾರೆ? ನಿಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆ 371 ಇಲ್ಲಿ ಒಂದು ಪಕ್ಷದ, ರಾಷ್ಟ್ರೀಯ ಪಕ್ಷದ ದೊಡ್ಡ ನಾಯಕರು ಇದೇ ಜಿಲ್ಲೆಯವರು, ಉಸ್ತುವಾರಿ ಸಚಿವರು ಅವರೇ, ಅದೇ ಇದ್ರವ್ರೆ. ಹಾಗಾಗಿ ಇಲ್ಲಿ ಏನ್ ಮಾಡಿದ್ರಪ್ಪ, ನಿಮ್ಮ ಒಳಗಡೆ ಕಿತ್ತಾಟ, ಬಿಜೆಪಿ ಕಾಂಗ್ರೆಸ್ ಕಿತ್ತಾಟದ ಒಳಗಡೆ ಜನರ ಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು. ಮೊದಲು ಜನರಿಗೆ ಏನ್ ತೊಂದರೆ ಇದೆ ಅದನ್ನ ಆಲಿಸೋದು ಕಲೀರಿ. ಆಲಿಸಿ ಜನರಿಗೆ ಸ್ಪಂದನೆ ಮಾಡೋದು ಕಲೀರಿ. 2 ಮಾತುಗಳನ್ನ ಹೇಳಿ ನಮಗೆ ಪ್ರವೀಣ್ ಎಸ್ ಚೌಧರಿ, ರಾಜ್ಯಾಧ್ಯಕ್ಷರು ಪ್ರಹಾರ ಜನಶಕ್ತಿ ಪಕ್ಷ.